ಪಕ್ಕದ ಸೆಲ್ಲಲ್ಲಿ ಇದ್ರಲ್ಲ, ಬ್ಯಾರಿಕ್ ಅಲ್ಲಿ ಇದ್ದಂತವ್ರು, ಆ ಕೇಸಲ್ಲಿ ಇದ್ದವರು. ಸೊ ಅವ್ರ ಹೆಸರು ಬಂದ್ರೆ ಇನ್ನೊಂದು ಕೇಸಿಗೆ ಲೀಡ್ ಆಗುತ್ತೆ ಅನ್ನೋ ಕಾರಣ ಕೊಡ್ಬೇಡಪ್ಪ ಅಂತ ಸುಮ್ಮನಿದ್ದೆ. ನನ್ನ ದೊಡ್ಡತನ ಪುಣ್ಯಾತ್ಮರು ಅರ್ಥ ಮಾಡ್ಕೊಂಡ್ರೆ ನನ್ನ 2000 ಪೇಜಲ್ಲಿ ಟ್ರಾಲ್ ಮಾಡಿಸಿದ್ದಾರೆ. ನಿಮ್ಗೆ ಒಂದ್ ಮಾತು ಹೇಳ್ತೀನಿ ಸರ್, ನಮ್ದು ಫ್ಯಾಮಿಲಿ ಇದೆ ಸರ್, ನಿಮ್ಮ ಫ್ಯಾಮಿಲಿ ಹಂಗ ನಮ್ದು ಹಂಗೆ ಸರ್. ಅದೇನೋ ಕೇಳ್ತಾರೆ ಅವರು, ಕೇಳಿಸ್ಕೊಳ್ಳೋದು ಏನೋ ಕಿತ್ಕೊಳ್ಳೋಕ್ಕಲ್ಲ, ಕಿತ್ಕೊಳ್ಳೋ ಏನ್ ಸರ್ ಕಿತ್ಕೊಳ್ಳ ನಿಮಗೆ ಮಾಧ್ಯಮನೇ ತೋರಿಸಿದೆ ನಿಮ್ದು ವಿಗ್ ಅಂತ. ವಿಗ್ಗಲ್ಲಿ ಏನ್ ಕಿತ್ಕೊಳ್ಳಿ ಸರ್ ನೀವು ಹೇಳಿ ಸರ್, ಏನ್ ಕಿತ್ಕೊಳ್ಳ? ಇನ್ನು ಮೀಸೆ ಗಡ್ಡ ನೀವು ಬಿಡದೇ ಇಲ್ಲ ಸರ್ ಕಿತ್ಕೊಳ್ಳೋಣ ಅಂದ್ರೆ. ಇನ್ನೇನೋ ಕಿತ್ಕೋಬೇಕು ಅಂದ್ರೆ ನಾನು ಯಾಕೆ ಸರ್ ಅಲ್ಲಿಗೆಲ್ಲ ಕೈ ಯಾಕೆ ಕಿತ್ಕೊಳ್ಳಿ ನಿಮ್ದು ಹೇಳಿ ಸರ್, ಯಾಕೆ ಕಿತ್ಕೊಳ್ಳಿ? ಎಷ್ಟಿದೆ ಅಷ್ಟು ನೋಡಿ ಸರ್. ನೋಡಿ ಸರ್, ನಿಮ್ ಬ್ಯಾರಿಕಲ್ಲಿ ಇದ್ದವ್ರು ವೆಪನ್ ತೋರಿಸಿದ್ರನ್ನ ನೀವು ಬಂದು ಆನ್ಸರ್ ಮಾಡಬೇಕು. ಇದು ಯಾವುದೋ ಹೇಳಕ್ಕೆ ನಾನು ಮಾಧ್ಯಮದಲ್ಲಿ ಇವತ್ತು ಕರೆದಿಲ್ಲ ಸರ್. ಇವತ್ತು ಕರೆದಿದ್ದ ಉದ್ದೇಶ ಬೇರೆ ಸರ್. ಇವತ್ತು ಎಕ್ಸ್ಟ್ರೀಮ್ ಅನ್ನೋದು ಮೀರಿದೆ ಸರ್. ನನ್ನ ಪರ್ಸನಲ್ ಟಚ್ ಮಾಡಿ ವೆಪನ್ ತೋರಿಸಿದಾಗಲೂ ನಿಮ್ಮೆಲ್ಲರಿಗೆ ಕೂತ್ಕೊಳ್ಳಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ ಸರ್. 2 ವಿಷಯ ಹೇಳಕ್ಕೆ ಕರೆದಿದ್ದೀನಿ ಸರ್. ಮೊದಲನೇದು ಏನು ಅಂತ ಹೇಳಿದ್ರೆ ಸರ್, ಇವತ್ತಿಂದ ಆಮರಣ ಅಂತ ಉಪವಾಸ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಒಂದು ಹನಿ ನೀರು ಕುಡಿತಾ ಇಲ್ಲ. ಯಾಕಂದ್ರೆ ಇದು ಹಿಂದೆ ಇರೋದು ಅವರು ಯಾರಿದ್ದಾರೆ ಬಂದು ಎನ್ಕ್ವೈರಿ ಮಾಡಬೇಕು ಅಂತ. ಸೊ ಅದಕ್ಕೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು. ಕೊಟ್ಟು ಇನ್ನೊಂದ್ಸಲ ನಾವು ಪ್ರಥಮ ವಿಚಾರಕ್ಕೆ ನಮ್ಮ ಕಡೆ ಅವ್ರದಾಗ್ಲಿ ನಮ್ಮ ಫ್ಯಾನ್ಸ್ ಬರಲ್ಲ ಅನ್ನೋದು ಅವ್ರು ಬರಬೇಕು. ಬರೋ ತನಕ ಆಮರಣ ಅಂತ ಉಪವಾಸ. ಇಲ್ಲ ಪ್ರಥಮ ಸತ್ರ ಸಾಯ್ತಂದ್ರೆ ಸಾಯ್ಲಿ ಬಿಡಿ, ಯಾರು ಇದು ಮಾಡಕ್ಕೆ. ನಾನೊಬ್ಬ ಸಾಯೋದ್ರಿಂದ ಇಂಡಸ್ಟ್ರಿಗೆ ಬೇರೆಯವ್ರು ಒಳ್ಳೇದಾಗುತ್ತೆ ಅದು ಆಗ್ಲಿ ಬಿಡಿ. ಎರಡನೇದು, ಒಂದಷ್ಟು ಫೇಕ್ ಪೇಜಸ್ ಇವೆ. ಯಾವುದೋ ಡಿ ಡುಬಾಕ್ ನನ್ನ ಮಕ್ಕಳದ ಅಡ್ಮಿನ್ ಅಂತ ಯಾರೋ ಇದ್ದೀರಾ ಅವರು, ಒಂದು 150-200 ಪೇಜಲ್ಲಿ ಟ್ರಾಲ್ ಮಾಡಿಸ್ತಾ ಇದ್ದೀರಾ. ಅಷ್ಟು ಪೇಜಸ್ಸು ಡಿಲೀಟ್ ಆಗಬೇಕು. ಇನ್ನು ಒಬ್ಬ ಕಲಾವಿದ ನನಗಲ್ಲ, ಇನ್ಕ್ಲೂಡಿಂಗ್ ಸುದೀಪ್ ಸರ್, ಇನ್ಕ್ಲೂಡಿಂಗ್ ಯಶ್ ಸರ್, ಇನ್ಕ್ಲೂಡಿಂಗ್ ಯಾರು ನಮ್ಮ ಗಣೇಶ್ ಸರ್, ಇನ್ಕ್ಲೂಡಿಂಗ್ ಇನ್ಯಾರು ಅಪ್ಪು ಸರ್ ಅವ್ರದ್ದು, ಅವ್ರ ಶ್ರೀಮತಿ ಅವ್ರದ್ದು ಟ್ರಾಲ್ ಯಾರೇ ಆದರೂ ಮಾಡಿದ್ರೆ ಸರ್ ಚೆನ್ನಾಗಿರಲ್ಲ ಸರ್. ನೆಕ್ಸ್ಟ್ ಇಂಡಸ್ಟ್ರಿ ಚೆನ್ನಾಗಿರಬೇಕು ಅನ್ನೋ ನಾನಿವತ್ತು ಆಮರಣ ಅಂತ ಉಪವಾಸ ಕೂತ್ಕೋತೇನೆ ಸರ್. ನೀವು ಇಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕು ಸರ್. ನೀವು ಮಾಡಿಸಿದ್ದೀರಾ ನಾನು ಹೇಳ್ತಾ ಇಲ್ಲ ಸರ್. ನಿಮ್ಮ ಕಡೆಯವರು ನಿಮ್ಮ ಜೊತೆ ಬ್ಯಾರಿಕಲ್ ಇದ್ದವ್ರು ಇನ್ವಾಲ್ವ್ ಆಗಿದ್ದಾರೆ ಅಂದರೆ ನೀವೆಲ್ಲ ನೋಡ್ಕೊಂಡು ಮಜಾ ತಗೊಳ್ಳೋದಲ್ಲ ಸರ್. ಬಂದು ಹೇಳ್ಬೇಕು ಸರ್. ಇಲ್ಲಿ ಒಂದು ಸಲ ಹೇಳ್ತೀನಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, 5 ದಿನ ಯಾಕೆ ಕೊಟ್ಟಿರಲ್ಲ ಅಂತ ಕೇಳ್ತಾ ಇದ್ದಲ್ಲ ಮಾಧ್ಯಮದವ್ರು. ಒಂದು ವಿಷಯ ತಿಳ್ಕೊಳ್ಳಿ, ಯಾರೋ ಪುಣ್ಯಾತ್ಮ ಇವ್ರ ಜೊತೆಲಿ ಇದ್ದವ್ರೆ ಏನು ಹೇಳೋರು ಗೊತ್ತಾ, 2000 ಪೇಜ್ ಕುಡಿದು ಸರಿ ಬರಕ್ಕೆ ಸಾಕ್ಷಿ ಹೇಳಕ್ಕೆ ಎಲ್ಲ ಬಂದಿದ್ದಾರೆ ಅವರು. ಅಲ್ಲಿ ಯಾರು ನೋಡಲ್ಲ, ಅವರೇ ಪ್ರತ್ಯಕ್ಷ ಕರಿ ಪ್ರಕಾಶ್ ಅವರು ಬನ್ನಿ, ಮಹೇಶ್ ಬನ್ನಿ. ಆ್ಯಂಡ್ ನಾನು ಇನ್ನೊಂದು ಅಲ್ಲಿ ವೆಪನ್ನೇ ಬಂದಿಲ್ಲ ಅಂತ ಹೇಳಿದ್ರಲ್ಲ, ವೆಪನ್ ನೋಡಿದವರು ಕರೆಸ್ತಾ ಪ್ರೋಗ್ರಾಮ್ ಎಲ್ಲ ಇಲ್ಲೇ ಇದ್ದಾರೆ. ನಿಮ್ಮೆಲ್ಲ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ತಾರೆ. ಒಂದು ಇನ್ನೊಂದ್ಸಲ ನನ್ನ ತೇಜವಾದ ಹೇಳಿದ್ರೆ ನಿಮ್ಗೆ ವೈಯಕ್ತಿಕವಾಗಿ ಇಳಿತೀನಿ ಸರ್. ನಾನು ಯಾರ ಜೊತೆನೇ ಹೋಗ್ತೀನಿ. ನಾನು ಆನ್ಸರ್ಬಲ್ ಫಾರ್ ಮೈ ವೈಫ್ ಸರ್. ಹೌದಲ್ವಾ ಸರ್? ಐ ಆಮ್ ಆನ್ಸರ್ಬಲ್ ಫಾರ್ ಮೈ ವೈಫ್. ಇದು ಕನ್ನಡ ಚಿತ್ರಗಳು ನಡೀತಾರ ಮಾಫಿಯಾ ನಿಲ್ಬೇಕು. ಆ ಕಾರಣಕ್ಕೆ ಉಪವಾಸ ಮಾಡ್ತಾರೆ ಸರ್. ನಂಗೆ ಹೆಚ್ಚು ಕಡಿಮೆ ನೀವು ಕಾರಣ ಆಗ್ತೀರಿ ಸರ್. ಬಂದು ಸ್ಟೇಟ್ಮೆಂಟ್ ಕೊಟ್ಟು ಪ್ರಥಮ ವಿಚಾರಕ್ಕೆ ಹೋಗಲ್ಲ ಅಂತ ಹೇಳಿದ್ರೆ ಸರಿ ಸರ್. ಇಲ್ಲ ಅಂತ ಹೇಳಿದ್ರೆ ಏನು ಸರ್, ದೂರಲ್ಲಿ ಏನು ಉಲ್ಲೇಖ ಆಗಿದೆ. 22 ಜುಲೈ 4 ಗಂಟೆಗೆ ಊಟಕ್ಕೆ ಅಂತ ಹೋದ ಸಮಯದಲ್ಲಿ ದೇವ ನಮಸ್ಕಾರ ಬರ್ಬೇಕಾರೆ ನಮ್ಮನ್ನು ಕಾರ ಹತ್ರ ಉಂಡಪ್ ಮಾಡ್ಕೊಂಡಿದ್ದೀಜ. ಅಲ್ಲಿಂದ ಬಲವಂತವಾಗಿ ಅವ್ರು ಇರೋ ಕಡೆಗೆ ಕರ್ಕೊಂಡೋದ್ರು. ಅಲ್ಲಿಂದ ಒಂದು 50 ಹೆಜ್ಜೆ ದೂರ ಕಾಡಾಗಿರೋದ್ರಿಂದ ಅಲ್ಲಿ ಎಲ್ಲ ಕಡೆ ಇದಿತ್ತು, ಗಿಡಗಳಿದ್ದು. ಅಲ್ಲಿ ವೆಪನ್ಸ್ ಜೊತೆಗೆ ವೆಪನ್ಸ್ ಅಂತ ಡ್ರಿಂಕ್ಸು ಮತ್ತೆ ದೇವಸ್ಥಾನದಿಂದ 50 ಹೆಜ್ಜೆ ದೂರ. ಇದು ದೇವಸ್ಥಾನ ಅಂದ್ರೆ ಅಲ್ಲೆಲ್ಲ ಗಿಡಗಳ ಹಿಂಭಾಗ 50 ಹೆಜ್ಜೆ ದೂರ ಎಂಡ ಎಲ್ಲ ಇದು ಹಾಕೊಂಡು ಕೂತಿದ್ರು. ಅವ್ರು ಯಾರೋ ನನಗೆ ಗೊತ್ತಿಲ್ಲ, ಬಲವಂತವಾಗಿ ಕರ್ಕೊಂಡ್ರು. ಸರ್ ಅವ್ರು ದೊಡ್ಡ ಹ್ಯಾಂಡು ಬನ್ನಿ ಅಂತ. ದೊಡ್ಡ ಹ್ಯಾಂಡು ಅಂದ್ರೆ ಕೈಯೊಂದು 50 ಅಡಿ ಐತಾ 70 ಅಡಿ ಐತಾ? ಇಲ್ಲ ಸರ್, ನೀವು ಸಿನಿಮಾಗೆಲ್ಪ ಅಂತ ಬನ್ನಿ. ಹೋಗಿ ಕೂತ್ಕೊಂಡೆ. ಹೋಗಿ ನಮಗೆ ಗೊತ್ತಿಲ್ಲ, ಏನೋ ಮಿಸ್ ಹೊಡಿತಾ ಇದೆ, ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ರೇಣುಕಾ ಸ್ವಾಮಿ ಅವ್ರು ಯಾವ ಸ್ಟೇಜಲ್ಲಿ ಇದ್ರು ಆ ಘಟನೆ ಟಚ್ ಮಾಡಿ ಬಂದಿದ್ದೀವಿ ಸರ್. ಅದಕ್ಕೆ ನಮ್ಗೆ ಉರಿತಾ ಇದೆ, ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಸರ್. ನೀವು ಇನ್ನೊಂದ್ಸಲ ನಮ್ಮ ವಿಚಾರಕ್ಕೆ ನಿಮ್ಮ ಹುಡುಗರು ಯಾರು ಬಂದ್ರೆ ನೀವು ರೆಸ್ಪಾನ್ಸಿಬಲ್ ಆಗ್ತೀರಿ ಸರ್. ಮಗ ತಪ್ಪು ಮಾಡ್ರೆ ಅಪ್ಪನ ಕರೆದು ಉಗ್ಗಲ್ವಾ ಸರ್? ನೀವು ಏನು ನನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅಶ್ವಿನಿ ಮೇಡಮ್ ಟ್ರಾಲ್ ಮಾಡಿದಾಗ ನೋಡ್ತಾ ಕೂತ್ಕೊಳ್ಳಲ್ವಾ ಸರ್? ನೀವು ಸುದೀಪ್ ಅವ್ರು ಟ್ರಾಲ್ ಮಾಡಿದಾಗ ನೋಡ್ತಾ ಕೂತಿಲ್ಲ ಸರ್? ಮಜಾ ತಗೋತಾ ಇಲ್ವಾ ಸರ್? ಅದೆಲ್ಲ ಇದ್ರೆ ಒಂದು ವಿಡಿಯೋ ಮಾಡಿ ಹೇಳಿ ಸರ್ ಕೂತ್ಕೊಂಡು. ಎಲ್ರಿಗೂ ನಮಸ್ಕಾರ, ನನ್ನ ಫ್ಯಾನ್ ಪೇಜ್ ಅವ್ರು ಇನ್ನು ಯಾವುದೇ ಕಾರಣಕ್ಕೂ ನನ್ನ ಫ್ಯಾನ್ಸ್ ಇನ್ಯಾರನ್ನೂ ಟಚ್ ಮಾಡಬಾರ್ದು. ಮಿಕ್ಕಿದ ಯಾವ ಅಯೋಗ್ಯರು ಅವ್ರು ಏನ್ ಮಾಡ್ರು ಬಾಯಿ ಮುಚ್ಕೊಂಡಿರ್ಬೇಕು. ಆ ಅಯೋಗ್ಯರು ಒಳಗೋಯ್ತಾರೆ ಅಂತ ಆಗೋಗಲ್ಲ ಸರ್. ಬಾಯಿಗೇನ್ ಸಿಗಾಕೊಂಡಿದ್ದೀರಾ? ಅದ್ಯಾರೋ ಹುಡ್ಕೊಂಡು ಹೋಗ್ರಿ. ಇವ್ರಿಗೆಲ್ಲ ಏನ್ ಕೆಲಸ ಸರ್? ಈಗ ನೆನ್ನೆ ತನಕ ಆಗ್ತಿಲ್ಲ. ನೀವು ಹೇಳಕ್ ಹೋಗ್ಬಾರ್ದು. ಇವತ್ತು ನಿಮ್ಮ ಹತ್ರ ಇಷ್ಟು ಕೋಪ್ತಲ್ಲಿ ಯಾವತ್ತಾರು ಇಷ್ಟು ಕೋಪ್ತಲ್ಲಿ ಮಾಧ್ಯಮದ ಹತ್ರ ಮಾತಾಡಿ ನೋಡಿದ್ರಿ ಸರ್? ನೀವು ಇದನ್ನ ಪ್ರಥಮ ನನ್ನ ಟಾರ್ಗೆಟ್ ಮಾಡ್ತಾರೆ ಮಾಧ್ಯಮ ಅನ್ಕೋಬಾರ್ದು ಸರ್. ಈ ಕೋಪ ಅಸಮಾಧಾನದಲ್ಲಿ ಅದು ಮಾತಾಡಿರ್ತೀನಿ. ನಿಮ್ಮನ್ನ ನಾನು ಬಹಳ ಪ್ರೀತಿಸ್ತೀನಿ. ಟುಡೇ ವಾಟ್ ಆಮ್ ಬಿಕಾಸ್ ಆಫ್ ಯು ಪೀಪಲ್. ಅಟ್ ದ ಸೇಮ್ ಟೈಮ್ ನನ್ನ ಎಕ್ಸೈಟ್ಮೆಂಟ್ ಜಾಸ್ತಿಯಾಗಿ ಮಾತಾಡೋದಕ್ಕೆ ಇಲ್ಲೇ ಕ್ಷಮೆ ಕೇಳ್ತೀನಿ. ಸಿಂಗಲ್ ಹಾಕದ್ಬಿಟ್ಟು ಸರ್, ಸಾರಿ ಬ್ರದರು, ನೀವು ಮಾಡಬಾರ್ದಾಗಿತ್ತು ಅಂತ ಹೇಳಲ್ಲ. ನಿಮಗೆ ಎಲ್ಲಿ ಬೇಜಾರಾಗಿದೆ ಇಲ್ಲೇ ಕ್ಷಮೆ ಕಂಟಿನ್ಯೂ ಮಾಡಿ. ಕರ್ಕೊಂಡು ಹೋದ ತಕ್ಷಣ ಕೂರಿಸ್ಕೊಂಡು ಕೂತ್ಕೊಳ್ಳಪ್ಪ. ಯಾರು ಇವರೆಲ್ಲ ಯಾಕೆ ಮಾತಾಡ್ತಾರೆ? ನಮಸ್ತೆ ಹೇಳಿ ಮೇಡಮ್. ಸರ್ ಮೇಡಮ್ ನನ್ನ ಹೆಸರು ಪ್ರಥಮ್ ಅಂತ. ಸರ್ ನಾನು ಪ್ರಥಮ್ ಅಂತ. ನಿಮ್ಮ ಹೆಸರು ಅಂತ ಹೇಳಿದೆ. ಮೊನ್ನೆ ಯಾರು ಅಂತ ಕೇಳ್ತಾ ಗೂಗಲ್ ನೋಡಿ ಗೊತ್ತಾಯ್ತು ಕೂತ್ಕೊಳ್ಳಲ್ಲ ಅಂದರೆ ಈ ಟೋನ್ ಸ್ವಲ್ಪ ನಂಗೆ ಇರಿಟೇಟ್ ಆಯ್ತಿತ್ತು. ಅಂದ್ರೆ ಅವ್ರು ಹೆಂಗೆ ಮಿಮಿಕ್ರಿ ಮಾಡ್ತಾರೆ ಅದೇ ಮಾಡ್ಬೇಕಲ್ಲ ಸರ್? ಅದೇ ಸೊ ಅವ್ರಿಗೆ ಕೂತ್ಕೊಂಡೆ. ಅದಕ್ಕೆ ನಾನು ಯಾರು ಗೊತ್ತಾ, ಏನೋ ಭಾಳ ಮಾತಾಡ್ತಿದ್ದೆ ಅಂತ ಲಾಸ್ಟ್ ಇಯರ್. ಏನು ಮಾತಾಡಿದೆ ಸರ್? ಏನು ನಮ್ಮ ಬಾಸ್ ಬಗ್ಗೆ ಮಾತಾಡ್ತೀನಿ ಸರ್. ಯಾವ ಬಾಸು ಸರ್? ಬಾಸ್ ಗೊತ್ತಿಲ್ವಾ ನಿಮಗೆ? ಸರ್ ದಯಮಾಡಿ ಒಂದು ರಿಕ್ವೆಸ್ಟು,
ಲಾಸ್ಟ್ ಇಯರ್ ದಯಮಾಡಿ ಫುಲ್ ಚಾನಲ್ ಫುಲ್ ವಿಡಿಯೋ ನೋಡಿ ಸರ್. ಏಯ್ ಮುಚ್ಕೊಂಡು ಕೇಳಲ್ಲ, ನಾನು ಏನು ಹೇಳ್ತೀವಿ ಕೇಳ. ಈ ಟೋನ್ಗಳಲ್ಲಿ ಶುರುವಾಯಿತು ಅಂದೆ. ಸರ್ ಏನಾಗಿದೆ ಅಂತ ಹೇಳ್ಕೊಡಿ. ನಾನು ಹೇಳಿದ ಫುಲ್ ಸೆಂಟೆನ್ಸ್ನ ಬಿಟ್ಟು ಅದಷ್ಟು ಮಾತ್ರ ಕಟ್ ಮಾಡಾಕೋರೆ. ನಾನು ಹೇಳಿದ್ದು ಅಂಧಾಭಿಮಾನಿಗಳಿಗೆ ಮಾತ್ರ ದೊಣ್ಣೆ ಕೊಟ್ಟರೆ ಒಡೆದೋಡಿಸ್ತೀನಿ ಅಂತ ಹೇಳಿದೆ. ಏನು ಒಡೆದೋಡ್ಸೋದು ಇಲ್ಲಿ ತಂಗ ಬರ್ತೀನಿ. ಅಷ್ಟೊತ್ತಿಗೆ ಒಬ್ಬ ಅಂತ ತಂದುಕೊಟ್ಟೆ. ಒಂದು ತೊಗೊಂಬಂದಿಟ್ರು ನನಗೆ. ವಾತಾವರಣ ಹದ ತಪ್ತಾ ಇದೆ, ಹಿಡಿತ ತಪ್ತಾ ಇದೆ. ಇಲ್ಲಿ ನನಗಾಗ ರೇಣುಕಾ ಸ್ವಾಮಿ ಟುಪ್ಪಕ್ಕೂ ಪಾಸಾಗಿ ರಪ್ಪಕ್ಕೂ ಹೊಂಟೋಗ್ಬಿಟ್ಟ. ನನಗೆ ಆ ಸ್ಟೇಜ್ಗೆ ಬಂದಿದ್ದೆ, ರಪ್ಪಕ್ಕೂ ಬಂದು ಟುಪ್ಪಕ್ಕೂ ಹೊಂಟೋಗ್ಬಿಟ್ಟ. ಆಗ ಅನ್ಕೊಂಡೆ ಇಲ್ಲೇನೋ ಎಡವಟ್ಟು ಆಯ್ತದೆ ಅನ್ಕೊಂಡು, ಸರ್ ದಯವಿಟ್ಟು ಯಾರು ಮಾತಾಡಬೇಡಿ ಸರ್, ದಯವಿಟ್ಟು ಒಂಚೂರು ಅಮೆಝಾನ್ ಓಪನ್ ಮಾಡಿ ಸರ್ ಅಂತ ಹೇಳಿದೆ ಇದ್ದವ್ರಿಗೆ. ಸರ್ ಯಾರು ಮಾತಾಡಬೇಡಿ ಸರ್, ಒಂಚೂರು ಅಮೆಝಾನ್ ಓಪನ್ ಮಾಡಿ ಸರ್. ನಟಭಯಂಕರ ಅಮೆಝಾನ್ ಐತೆ ಸರ್. ಫಸ್ಟ್ ಏನು ಹಾಕಿದ್ದೀನಿ ಗೊತ್ತಾ ಸರ್, ಕುಲ್ದೀಪ್ ಶ್ರೀನಿವಾಸು, ವಜ್ರಮುನಿ, ಸುಂದರ್ ಕೃಷ್ಣರಸು, ಸುಧೀರ್ ಅವರು ಫೋಟೋ ಹಾಕ್ಬಿಟ್ಟು ಕನ್ನಡ ಚಿತ್ರರಂಗ ಶ್ರೀಮಂತಗೊಳಿಸಿದ ನೀವು ನಿಜವಾದ ನಟಭಯಂಕರರು. ನಾವೆಲ್ಲ ಬರೀ ಟೈಪ್ ಇಟ್ಕೊಂಡು ಮಾಡ್ತಾ ಇದೀವಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.